ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ದಿನ ಆಗಸ್ಟ್ 14, 2025 ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿರುವ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಇದುವರೆಗೂ ನಮ್ಮ ಚಾನೆಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ, ಮೊದಲನೇ ಮಾಹಿತಿ ಗೌರ್. ಇದನ್ನ ಭಾರತೀಯ ಕಾಡೆಮ್ಮೆ ಎಂದು ಕೂಡ ಕರೆಯಲಾಗುತ್ತದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಪಲ್ಮಾವ್ ಹುಲಿ ಅಭಯಾರಣ್ಯ ಇದು ಜಾರ್ಖಂಡ್ನಲ್ಲಿದೆ. ಇಲ್ಲಿ ಗೌರ್ಗಳ ಸಂಖ್ಯೆ ಕುಸಿದಿದೆ, ಆದ್ದರಿಂದ ಗೌರ್ ಸುದ್ದಿಯಲ್ಲಿದೆ. ಇದನ್ನ ಭಾರತೀಯ ಕಾಡೆಮ್ಮೆ ಎಂದು ಕೂಡ ಕರೆಯಲಾಗುತ್ತದೆ. ಕಾಡುದನಗಳು ಮತ್ತು ಬೋವಿಡೆಗಳಲ್ಲಿ ಅತಿದೊಡ್ಡ ಜಾತಿ ಈ ಗೌರ್ ಆಗಿದೆ. ಗೌರ್ಗಳು ಏಷ್ಯಾದ ದಕ್ಷಿಣ ಮತ್ತು ಆಗ್ನೇಯ ಭಾಗಗಳಿಗೆ ಸ್ಥಳೀಯವಾಗಿವೆ. ಗೌರ್ಗಳು ಪ್ರಾಥಮಿಕವಾಗಿ ನಿತ್ಯ ಹರಿದ್ವರ್ಣ, ಅರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಮತ್ತು ತೆರೆದ ಹುಲ್ಲುಗಾವಲುಗಳನ್ನು ಹೊಂದಿರುವ ತೇವಾಂಶಗಳುಳ್ಳ ಪತನಶೀಲ ಕಾಡುಗಳಲ್ಲಿ ಕಂಡುಬರುತ್ತವೆ. ಗೌರ್ನ ಸಂರಕ್ಷಣಾ ಸ್ಥಿತಿ IUCN ಕೆಂಪು ಪಟ್ಟಿಯಲ್ಲಿ ದುರ್ಬಲವಾಗಿದೆ. ಸೈಟ್ಸ್ ಅನುಬಂಧ 1ರಲ್ಲಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಪ್ರಕಾರ ವೇಳಾಪಟ್ಟಿ 1ರಲ್ಲಿ ಇದನ್ನು ಸಂರಕ್ಷಿಸಲಾಗಿದೆ. ಇನ್ನು ಇದರ ಮಹತ್ವವೇನು? ಹುಲಿಗಳಿಗೆ ಪ್ರಮುಖ ಬೇಟೆಯ ಪ್ರಭೇದವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಕಾಡುಗಳಲ್ಲಿ ಪರಿಸರ ಸಮತೋಲನವನ್ನ ಕಾಯ್ದುಕೊಳ್ಳುವಲ್ಲಿ ಗೌರ್ ಪ್ರಮುಖ ಪಾತ್ರ ವಹಿಸುತ್ತವೆ. ಗೌರ್ ಸಸ್ಯಾಹಾರಿಗಳಾಗಿರುವುದರಿಂದ ಸಸ್ಯವರ್ಗದ ಚಲನಶೀಲತೆಯನ್ನು ರೂಪಿಸಲು ಸಹಾಯ ಮಾಡುತ್ತವೆ ಮತ್ತು ಬೀಜ ಪ್ರಸರಣಕ್ಕೆ ಕೊಡುಗೆ ನೀಡುತ್ತವೆ. ಇನ್ನು ಇವು ದೇಶೀಯ ಜಾನುವಾರು ರೋಗಗಳಾದ ರಿಂಡರ್ ಪೆಸ್ಟ್, ಕಾಲುಬಾಯಿ ರೋಗಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಈ ಪಲ್ಮಾವ್ ಹುಲಿ ಅಭಯಾರಣ್ಯದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇದು ಬೆಟ್ಲಾ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವಾಗಿದೆ. ಪ್ರಾಜೆಕ್ಟ್ ಟೈಗರ್ ಆರಂಭದಲ್ಲಿ ದೇಶದಲ್ಲಿ ರಚಿಸಲಾದ 9 ಹುಲಿ ಮೀಸಲು ಪ್ರದೇಶಗಳಲ್ಲಿ ಪಲ್ಮಾವ್ ಹುಲಿ ಅಭಯಾರಣ್ಯವು ಕೂಡ ಒಂದಾಗಿದೆ. 1932ರಲ್ಲಿ JW ನಿಕೋಲ್ಸನ್ ಅವರು ಮೇಲ್ವಿಚಾರಣೆಯಲ್ಲಿ ಪಗ್ಮಾರ್ಕ್ ಎಣಿಕೆಯಾಗಿ ಹುಲಿ ಗಣತಿಯನ್ನ ನಡೆಸಲಾದ ವಿಶ್ವದ ಮೊದಲ ಅಭಯಾರಣ್ಯ ಪಲ್ಮಾವ್ ಹುಲಿ ಅಭಯಾರಣ್ಯ. ಈ ಪ್ರದೇಶವು ಬಾಕ್ಸೈಟ್ ಮತ್ತು ಕಲ್ಲಿದ್ದಲಿನಂತಹ ಖನಿಜಗಳಿಂದ ಸಮೃದ್ಧವಾಗಿದೆ. ಸಾಲ್ ಮತ್ತು ಬಿದಿರು ಈ ಅಭಯಾರಣ್ಯದ ಪ್ರಮುಖ ಸಸ್ಯವರ್ಗವಾಗಿದೆ. ಪಲ್ಮಾವ್ ಹುಲಿ ಅಭಯಾರಣ್ಯದ ಮೂಲಕ ಉತ್ತರ ಕೋಯಲ್, ಔರಂಗ್ ಮತ್ತು ಬುರ್ಹಾ ನದಿಗಳು ಹರಿಯುತ್ತವೆ. ಪಲ್ಮಾವ್ ಹುಲಿ ಅಭಯಾರಣ್ಯ ಇದು ಜಾರ್ಖಂಡ್ನಲ್ಲಿರುವ ಒಂದು ಅಭಯಾರಣ್ಯವಾಗಿದ್ದು, ಇಲ್ಲಿರ್ತಕ್ಕಂತಹ ಗೌರ್ ಅಂದರೆ ಭಾರತೀಯ ಕಾಡೆಮ್ಮೆಗಳ ಸಂಖ್ಯೆ ಆತಂಕಕಾರಿಯಾಗಿ ಕುಸಿಯುತ್ತಿದೆ. ಆದ್ದರಿಂದ ಗೌರ್ ಸುದ್ದಿಯಲ್ಲಿದೆ. ನೆಕ್ಸ್ಟ್ ಅಪಾರ್ ID ಅಂದರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರಿ. ಇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ತಿಳಿದುಕೊಳ್ಳೋಣ. ಇತ್ತೀಚೆಗೆ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ CBSE ವಿದ್ಯಾರ್ಥಿಗಳು ಬೋರ್ಡ್ ಪರೀಕ್ಷೆಗಳಿಗೆ ನೋಂದಾಯಿಸುವಾಗ ತಮ್ಮ APAAR ಐಡಿಗಳನ್ನು ಸಲ್ಲಿಸುವುದನ್ನು ಕಡ್ಡಾಯಗೊಳಿಸಿದೆ. APAAR ಎಂದರೆ ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ ಸಂಖ್ಯೆ ಅಂತ ಅರ್ಥ. ಇದನ್ನು ಹೊಸ ಶಿಕ್ಷಣ ನೀತಿ 2020ರ ಅಡಿಯಲ್ಲಿ ಕಲ್ಪಿಸಲಾಗಿತ್ತು. ಇದು ದಾಖಲಾತಿಗೆ ಸಂಬಂಧಿಸಿದ ಗುರುತಿನ ಸಂಖ್ಯೆಯಾಗಿದ್ದು, ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗಿನ ವಿದ್ಯಾರ್ಥಿಯ ಪ್ರಯಾಣವನ್ನ ಇದರ ಮೂಲಕ ಟ್ರ್ಯಾಕ್ ಮಾಡಬಹುದು. ಅಪಾರ್ ವಿದ್ಯಾರ್ಥಿಗೆ ವಿಶಿಷ್ಟ ಮತ್ತು ಶಾಶ್ವತವಾದ 12 ಅಂಕಿಯ ಐಡಿಯನ್ನ ನೀಡುತ್ತದೆ. ಇದು ಪದವಿಗಳು, ವಿದ್ಯಾರ್ಥಿ ವೇತನಗಳು, ಪ್ರಶಸ್ತಿಗಳು, ಇತರ ಕ್ರೆಡಿಟ್ಗಳು ಸೇರಿದಂತೆ ಅವರ ಶೈಕ್ಷಣಿಕ ಸಾಧನೆಗಳ ಸಮಗ್ರ ದಾಖಲೆಯನ್ನೇ ನೀಡುತ್ತದೆ. ಅಪಾರ್ ID ವಿಶಿಷ್ಟವಾಗಿರುತ್ತದೆ ಮತ್ತು ಒಬ್ಬರ ಶಿಕ್ಷಣ ಪ್ರಯಾಣದುದ್ದಕ್ಕೂ ಒಂದೇ ಆಗಿರುತ್ತದೆ. ಇದನ್ನು ಆಧಾರ್ಗೆ ಲಿಂಕ್ ಮಾಡಲಾಗಿದೆ ಮತ್ತು ಸುಲಭ ಪ್ರವೇಶಕ್ಕಾಗಿ ಡಿಜಿಲಾಕರ್ನಲ್ಲಿ ಸಂಗ್ರಹಿಸಲಾಗಿದೆ. ಅಪಾರ್ ID ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ID ದೃಷ್ಟಿಕೋನವನ್ನ ಸಾಕಾರಗೊಳಿಸುತ್ತದೆ. ಇದು ಭಾರತದಾದ್ಯಂತ ವಿದ್ಯಾರ್ಥಿಗಳಿಗೆ ಏಕೀಕೃತ ಮತ್ತು ಪ್ರವೇಶಿಸಬಹುದಾದ ಶೈಕ್ಷಣಿಕ ಅನುಭವವನ್ನ ಖಾತ್ರಿಗೊಳಿಸುತ್ತದೆ. ಇದು ಜೀವಮಾನದ ಶೈಕ್ಷಣಿಕ ಪಾಸ್ಪೋರ್ಟ್ನಂತೆ ಕಾರ್ಯನಿರ್ವಹಿಸುತ್ತದೆ. ವಿದ್ಯಾರ್ಥಿಯ ಎಲ್ಲಾ ಸಾಧನೆಗಳು ಮತ್ತು ಅರ್ಹತೆಗಳನ್ನು ಒಂದೇ ಸ್ಥಳದಲ್ಲಿ ಕ್ರೋಢೀಕರಿಸಲಾಗುತ್ತದೆ. ಅಪಾರ್ ಅನ್ನು ಏಕೀಕೃತ ಜಿಲ್ಲಾ ಶಿಕ್ಷಣ ಮಾಹಿತಿ ವ್ಯವಸ್ಥೆ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಪ್ಲಸ್ ಮೂಲಕ ಉತ್ಪಾದಿಸಲಾಗುತ್ತದೆ.
ಅಪಾರ್ ಐಡಿ ಇದು ಒಂದು 12 ಅಂಕಿಯ ವಿಶಿಷ್ಟ ಐಡಿ ಆಗಿದ್ದು ವಿದ್ಯಾರ್ಥಿಗಳಿಗೆ ಇದನ್ನು ನೀಡಲಾಗುತ್ತದೆ. ಅವರ ಶೈಕ್ಷಣಿಕ ಜೀವನದುದ್ದಕ್ಕೂ ಅವರ ಪ್ರಗತಿ, ಪ್ರಶಸ್ತಿ ಇತ್ಯಾದಿ ಎಲ್ಲದರ ಮಾಹಿತಿ ಈ ಐಡಿಯನ್ನು ನಮೂದಿಸಿರುವುದರ ಮೂಲಕ ನಾವು ಪಡೆದುಕೊಳ್ಳಬಹುದು. ಈ ಐಡಿಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾಗಿದೆ. ಇನ್ನು ಈ ಅಪಾರ್ ಐಡಿನ ಉದ್ದೇಶಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧನೆಗಳನ್ನು ಕೇಂದ್ರ ದತ್ತ ಸಂಚಯನದಲ್ಲಿ ಸಂಗ್ರಹಿಸಲು ಮತ್ತು ಸಂಸ್ಥೆಗಳ ನಡುವೆ ಸುಗಮ ವರ್ಗಾವಣೆಯನ್ನು ಸುಗಮಗೊಳಿಸಲು ಇದನ್ನ ರೂಪಿಸಲಾಗಿದೆ. ಅಂಕಪಟ್ಟಿಗಳು ಮತ್ತು ಸಾಂಸ್ಥಿಕ ಅಂಗಸಂಸ್ಥೆಗಳಿಗೆ ಪ್ರಮಾಣೀಕೃತ ಡಿಜಿಟಲ್ ದಾಖಲೆಗಳನ್ನು ಒದಗಿಸುವುದು, ಶೈಕ್ಷಣಿಕ ನೀತಿ ನಿರೂಪಣೆ ಮತ್ತು ವಿಶ್ಲೇಷಣೆಯಲ್ಲಿ ಸಹಾಯ ಮಾಡುವುದು ಅಪಾರ್ನ ಉದ್ದೇಶಗಳಾಗಿವೆ. ನೆಕ್ಸ್ಟ್, ಚಂಕ್ ಟ್ರಂಕೇಶನ್ ಸಿಸ್ಟಮ್ CTS. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ, ಇದನ್ನು ಯಾರು ನಿರ್ವಹಿಸುತ್ತಾರೆ, ಇವುಗಳದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. RBI ಭಾರತೀಯ ರಿಸರ್ವ್ ಬ್ಯಾಂಕ್ ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅನ್ನ ಪ್ರಸ್ತುತ ಬ್ಯಾಚ್ ಸಂಸ್ಕರಣೆಯ ವಿಧಾನದಿಂದ ನಿರಂತರ ಕ್ಲಿಯರಿಂಗ್ಗೆ ಪರಿವರ್ತಿಸಲು ನಿರ್ಧರಿಸಿದೆ. 2 ಹಂತಗಳಲ್ಲಿ ವಸೂಲಾತಿಗೆ ಇತ್ಯರ್ಥಪಡಿಸಲಾಗಿದೆ. ಚೆಕ್ ಟ್ರಂಕೇಶನ್ ಸಿಸ್ಟಮ್ ಇದು ಚೆಕ್ಗಳನ್ನು ವೇಗವಾಗಿ ತೆರವುಗೊಳಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಕೈಗೊಂಡ ಚೆಕ್ ಕ್ಲಿಯರಿಂಗ್ ವ್ಯವಸ್ಥೆಯಾಗಿದೆ. ಹೆಸರೇ ಸೂಚಿಸುವಂತೆ ಮೊಟಕುಗೊಳಿಸುವಿಕೆಯು ಅದರ ಕ್ಲಿಯರಿಂಗ್ ರೀತಿಯಲ್ಲಿ ಭೌತಿಕ ಚೆಕ್ನ ಹರಿವನ್ನು ನಿಲ್ಲಿಸುವ ಪ್ರಕ್ರಿಯೆಯಾಗಿದೆ. CTS ಎನ್ನುವುದು ಆನ್ಲೈನ್ ಇಮೇಜ್ ಆಧಾರಿತ ಚೆಕ್ ಕ್ಲಿಯರಿಂಗ್ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಚೆಕ್ ಇಮೇಜ್ಗಳು ಮತ್ತು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ MICR ಡೇಟಾವನ್ನು ಸಂಗ್ರಹಿಸುವ ಬ್ಯಾಂಕ್ ಶಾಖೆಯಲ್ಲಿ ಸೆರೆ ಹಿಡಿಯಲಾಗುತ್ತದೆ ಮತ್ತು ಎಲೆಕ್ಟ್ರಾನಿಕ್ ಮೂಲಕ ಇದು ನಿಜವಾದ ಚೆಕ್ ಚಲನೆಯನ್ನು ತೆಗೆದುಹಾಕುತ್ತದೆ. CTS ಅನ್ನು ಸಮಗ್ರ ಭದ್ರತಾ ವಾಸ್ತುಶಿಲ್ಪದಿಂದ ರಕ್ಷಿಸಲಾಗಿದೆ. ಇದು ಕ್ರಿಪ್ಟೋ ಬಾಕ್ಸ್ ಮತ್ತು ಸ್ಮಾರ್ಟ್ ಕಾರ್ಡ್ ಇಂಟರ್ಫೇಸ್ಗಳೊಂದಿಗೆ ಡ್ಯುಯಲ್ ಆಕ್ಸೆಸ್ ಕಂಟ್ರೋಲ್, ಬಳಕೆದಾರರ ID ಮತ್ತು ಪಾಸ್ವರ್ಡ್ಗಳಂತಹ ಮೂಲಭೂತ ಭದ್ರತೆ ಮತ್ತು ದೃಢೀಕರಣ ನಿಯಂತ್ರಣಗಳನ್ನು ಒಳಗೊಂಡಿದೆ. CTS ಮೂಲಕ ಕ್ಲಿಯರಿಂಗ್ಗಾಗಿ CTS 2010 ಮಾನದಂಡಗಳಿಗೆ ಅನುಗುಣವಾಗಿರುವ ಉಪಕರಣಗಳನ್ನು ಮಾತ್ರ ಪ್ರಸ್ತುತಪಡಿಸಬಹುದು. ದೇಶಾದ್ಯಂತ ಬ್ಯಾಂಕುಗಳು ನೀಡುವ ಚೆಕ್ಗಳ ಪ್ರಮಾಣೀಕರಣವನ್ನು ಸಾಧಿಸುವ ನಿಟ್ಟಿನಲ್ಲಿ CTS 2010 ಮಾನದಂಡಗಳು ಕೆಲವು ಮಾನದಂಡಗಳನ್ನು ಒಳಗೊಂಡಿವೆ. ಅವು ಚೆಕ್ ನಮೂನೆಗಳಲ್ಲಿ ಕಾಗದದ ಗುಣಮಟ್ಟ, ವಾಟರ್ ಮಾರ್ಕ್, ಅದೃಶ್ಯ ಶಾಯಿಯಲ್ಲಿ ಬ್ಯಾಂಕಿನ ಲೋಗೋ, ಶೂನ್ಯ ಪ್ಯಾಂಟೋಗ್ರಾಫ್ ಇತ್ಯಾದಿಗಳಂತಹ ಕನಿಷ್ಠ ಭದ್ರತಾ ವೈಶಿಷ್ಟ್ಯಗಳನ್ನು ಕಡ್ಡಾಯವಾಗಿ ಒದಗಿಸುವುದು ಮತ್ತು ಚೆಕ್ಗಳ ಮೇಲಿನ ಕ್ಷೇತ್ರ ನಿಯೋಜನೆಗಳ ಪ್ರಮಾಣೀಕರಣ ಸೇರಿವೆ. ಕನಿಷ್ಠ ಭದ್ರತಾ ವೈಶಿಷ್ಟ್ಯಗಳು ಮತ್ತು ಪ್ರಮಾಣೀಕರಣವು ಚಿತ್ರ ಆಧಾರಿತ ಸಂಸ್ಕರಣಾ ಸನ್ನಿವೇಶದಲ್ಲಿ ಡ್ರಾಯಿ ಬ್ಯಾಂಕ್ಗಳ ಚೆಕ್ಗಳನ್ನು ಪರಿಶೀಲಿಸುವಾಗ ಗುರುತಿಸುವಾಗ ಬ್ಯಾಂಕ್ಗಳನ್ನು ಪ್ರಸ್ತುತಪಡಿಸಲು ಸಹಾಯ ಮಾಡುತ್ತದೆ. ಇನ್ನು ಈ CTS ನಿಂದ ಆಗುವಂತಹ ಪ್ರಯೋಜನಗಳು: ಚೆಕ್ನ ಹಣವನ್ನು ಅದೇ ದಿನದೊಳಗೆ ವಸೂಲಿ ಮಾಡುವ ಸಾಧ್ಯತೆ ಇರುತ್ತದೆ. ದತ್ತಾಂಶ ಸಂಗ್ರಹಣೆ ಮತ್ತು ಮರುಪಡೆಯುವಿಕೆ ಸುಲಭವಾಗುತ್ತದೆ. ಅಪಾಯಗಳನ್ನು ಕಡಿಮೆ ಮಾಡುತ್ತದೆ. ಸುರಕ್ಷಿತ ಚೆಕ್ ಕ್ಲಿಯರಿಂಗ್ ವ್ಯವಸ್ಥೆಯನ್ನು ಪರಿಚಯಿಸುತ್ತದೆ. ಚೆಕ್ಗಳ ಭೌತಿಕ ಚಲನೆಯಲ್ಲಿ ಕಡಿಮೆ ವೆಚ್ಚದಿಂದಾಗಿ ವೆಚ್ಚ ಉಳಿತಾಯವಾಗುತ್ತದೆ. ಪ್ರಸ್ತುತಿ ಮತ್ತು ಸಾಕ್ಷಾತ್ಕಾರ ಸಮಯದ ನಡುವಿನ ಅಡಚಣೆಗಳು ಮತ್ತು ವಿಳಂಬಗಳನ್ನು ಕಡಿಮೆ ಮಾಡುವುದು. ಕಡಿಮೆ ಕ್ಲಿಯರಿಂಗ್ ಚಕ್ರಗಳು ಮತ್ತು ಕೇಂದ್ರೀಕೃತ ಇಮೇಜ್ ಆರ್ಕವೈಲ್ ವ್ಯವಸ್ಥೆಯನ್ನು ಒದಗಿಸುತ್ತದೆ. CTS ಪ್ರಸ್ತುತ ಚೆಕ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು 2 ಕೆಲಸದ ದಿನಗಳ ಕ್ಲಿಯರಿಂಗ್ ಚಕ್ರವನ್ನು ಹೊಂದಿರುತ್ತದೆ. CTS ಅಡಿಯಲ್ಲಿ ಚೆಕ್ಗಳ ನಿರಂತರ ಕ್ಲಿಯರಿಂಗ್ ಕುರಿತು RBI ಹೊಸದಾಗಿ ಘೋಷಿಸಿದ ಕ್ರಮಗಳು ಜಾರಿಗೆ ಬಂದ ನಂತರ ಚೆಕ್ಗಳನ್ನು ಸಲ್ಲಿಸಿದ 2 ದಿನಗಳ ಬದಲು ಕೆಲವೇ ಗಂಟೆಗಳಲ್ಲಿ ಕ್ಲಿಯರ್ ಮಾಡಲಾಗುತ್ತದೆ. ಮೊದಲು ಅಂದರೆ ಇವಾಗ ಚೆಕ್ಗಳನ್ನು ಸಲ್ಲಿಸಿದ ನಂತರ 2 ದಿನಗಳ ಬಳಿಕ ಅದು ಕ್ಲಿಯರ್ ಆಗುತ್ತಿತ್ತು. ಇವಾಗ ಹೊಸ ರೂಲ್ಸ್ ಬಂದ ನಂತರ ಕೆಲವೇ ಗಂಟೆಗಳಲ್ಲಿ ಚೆಕ್ ಕ್ಲಿಯರ್ ಆಗಲಿದೆ. CTS ಅನ್ನು RBI ನಿರ್ವಹಿಸುತ್ತದೆ. ನೆಕ್ಸ್ಟ್, ಐಡಿಯೋನೆಲ್ಲಾ ಸಕೈನಿಸ್. PET ಪ್ಲಾಸ್ಟಿಕ್ ಅನ್ನ ಕೆಡಿಸುವಂತಹ ಐಡಿಯೋನೆಲ್ಲಾ ಸಕೈನಿಸ್ ಅಂತಹ ಭರವಸೆಯ ಸೂಕ್ಷ್ಮ ಜೀವಿಗಳನ್ನು ಸಂಶೋಧನೆಯು ಗುರುತಿಸಿದೆ. ಐಡಿಯೋನೆಲ್ಲಾ ಸಕೈನಿಸ್ ಇದು ಐಡಿಯೋನೆಲ್ಲಾ ಕುಲದ ಮತ್ತು ಮೊನಾಡಿಸಿ ಕುಟುಂಬದ ಬ್ಯಾಕ್ಟೀರಿಯಾ ಆಗಿದೆ. ಇದು ಪ್ಲಾಸ್ಟಿಕ್ ಪಾಲಿಥಿನ್ ಟೆರಪ್ತಲೇಟ್ PET ಅನ್ನ ಇಂಗಾಲ ಮತ್ತು ಶಕ್ತಿಯ ಮೂಲವಾಗಿ ಬಳಸಿಕೊಂಡು ಒಡೆಯುವ ಮತ್ತು ಸೇವಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಪಾಲಿಥಿಲಿನ್ ಟೆರಪ್ತಲೇಟ್ ಇದು
ಎಥಿಲಿನ್ ಗ್ಲೈಕಾಲ್ ಮತ್ತು ಟೆರಪ್ತಾಲಿಕ್ ಆಮ್ಲದ ಸಾಂದ್ರೀಕರಣ ಪಾಲಿಮರ್ ಆಗಿದೆ. ಪಿಇಟಿ ಪ್ಲಾಸ್ಟಿಕ್ ಒಂದು ಥರ್ಮೋಪ್ಲಾಸ್ಟಿಕ್ ಸಂಶ್ಲೇಷಿತ ವಸ್ತುವಾಗಿದ್ದು ಇದು ಶಾಖದ ಅಡಿಯಲ್ಲಿಯೂ ಮೆದುವಾಗಿರುತ್ತದೆ ಮತ್ತು ಇದನ್ನು ಯಾವುದೇ ಆಕಾರದಲ್ಲಿ ಇರಿಸಬಹುದು. ಇದನ್ನು ಜಪಾನ್ನ ಸಂಶೋಧಕರ ಗುಂಪು ಕಂಡುಹಿಡಿದಿದೆ. ಇದು ಪಿಇಟಿಯನ್ನು ಇದರ ಬಿಲ್ಡಿಂಗ್ ಬ್ಲಾಕ್ಗಳಾಗಿ ವಿಭಜಿಸುತ್ತದೆ. ನಂತರ ಇವುಗಳನ್ನು ಐಸಕೈನಿಸ್ ಮತ್ತು ಇತರ ಜೀವಿಗಳು ಆಹಾರವಾಗಿ ಬಳಸಬಹುದು. ಐಡಿಯೋನೆಲ್ಲಾ ಸಕೈನಿಸ್ ಇದು ರಾಡ್ ಆಕಾರದ ಚಲನಶೀಲ ಬೀಜಕರಹಿತ ವರ್ಣದ್ರವ್ಯ ಉತ್ಪಾದಿಸದ ಏಕವರ್ಣದ ಬ್ಯಾಕ್ಟೀರಿಯಾ ಆಗಿದೆ. ಇದು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಬ್ಯಾಸಿಲಸ್ನ ನೋಟವನ್ನ ನೀಡುತ್ತದೆ. ಇದನ್ನು ಆರಂಭದಲ್ಲಿ ಪಿಇಟಿ ಕಲುಷಿತ ಮಣ್ಣಿನಿಂದ ಕಂಡುಹಿಡಿಯಲಾಯಿತು. ಇದರ ಮುಖ್ಯ ಆವಾಸ ಸ್ಥಾನ ಪರಿಸರ ಎಂದು ಸೂಚಿಸುತ್ತದೆ. ಇವು ಆಮ್ಲಜನಕ ಸಮೃದ್ಧ ತೇವಾಂಶವುಳ್ಳ ಮಣ್ಣು ಮತ್ತು ಒಳಚರಂಡಿ ಕೆಸರಿನಲ್ಲಿ ವಾಸಿಸುವುದು ಕಂಡುಬರುತ್ತದೆ. ಪ್ಲಾಸ್ಟಿಕ್ ಅನ್ನ ಕೆಡಿಸುವಂತಹ ಮತ್ತು ಸೇವಿಸುವಂತಹ ಒಂದು ಸೂಕ್ಷ್ಮ ಜೀವಿಯನ್ನ ಜಪಾನ್ನ ಸಂಶೋಧಕರ ತಂಡವು ಕಂಡುಹಿಡಿದಿದೆ. ಅದು ಐಡಿಯೋನೆಲ್ಲಾ ಸಕೈನಿಸ್. ಇಲ್ಲಿದೆ ನೋಡಿ, ಈ ರೀತಿ ಇರುತ್ತೆ. ನೆಕ್ಸ್ಟ್ ಸಬಾಸಾರ್. ಏನಿದು ಸಬಾಸಾರ್? ಇದು ಒಂದು ಎಐ ಚಾಲಿತ ಉಪಕರಣವಾಗಿದೆ. ಸ್ವತಂತ್ರ ದಿನದಂದು ತ್ರಿಪುರಾದಲ್ಲಿ ಸಬಾಸಾರ್ ಎಂಬ ಕೃತಕ ಬುದ್ಧಿಮತ್ತೆ ಚಾಲಿತ ಉಪಕರಣವನ್ನ ಅನಾವರಣಗೊಳಿಸಲು ಕೇಂದ್ರವು ಸಜ್ಜಾಗಿದೆ. ಏನಿದು ಕೃತಕ ಬುದ್ಧಿಮತ್ತೆ? ಇದು ಕಂಪ್ಯೂಟರ್ಗಳು ಮಾತನಾಡುವ ಮತ್ತು ಬರೆಯುವ ಭಾಷೆಯನ್ನು ನೋಡುವ, ಅರ್ಥ ಮಾಡಿಕೊಳ್ಳುವ, ಭಾಷಾಂತರಿಸುವ ಸಾಮರ್ಥ್ಯ, ಇನ್ನೂ ಹೆಚ್ಚಿನವುಗಳಂತಹ ವಿವಿಧ ಸುಧಾರಿತ ಕಾರ್ಯಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡುವ ತಂತ್ರಜ್ಞಾನಗಳ ಗುಂಪನ್ನು ನಾವು ಕೃತಕ ಬುದ್ಧಿಮತ್ತೆ ಎಂದು ಕರೆಯಲಾಗುತ್ತದೆ. ಸಬಾಸಾರ್ ಎಐ ಟೂಲ್ ಇದು ಒಂದು ಎಐ ಸಾಧನವಾಗಿದ್ದು, ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಗ್ರಾಮ ಸಭೆಯ ಸಭೆಗಳ ನಿಮಿಷಗಳನ್ನು ಸ್ವಯಂಚಾಲಿತವಾಗಿ ರಚಿಸುತ್ತದೆ. ಗ್ರಾಮ ಸಭೆಯ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಾಥಮಿಕ ಸಂಸ್ಥೆಯಾಗಿದ್ದು ಇದು ಶಾಶ್ವತ ಸಂಸ್ಥೆಯಾಗಿದೆ. ಸಬಾಸಾರ್ ಟೂಲ್ ಅನ್ನ ಗ್ರಾಮ ಸಭೆಯ ಸಭೆಗಳನ್ನ ಸ್ವಯಂಚಾಲಿತವಾಗಿ ರಚಿಸಲು ನಿರ್ಮಾಣ ಮಾಡಲಾಗಿದೆ. ಗ್ರಾಮ ಸಭೆ ಎಂದರೇನು? ಇದು ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಾಥಮಿಕ ಸಂಸ್ಥೆಯಾಗಿದ್ದು ಇದು ಒಂದು ಶಾಶ್ವತ ಸಂಸ್ಥೆಯಾಗಿದೆ. ಸಬಾಸಾರ್ ಎಐ ಟೂಲ್ ಇದು ಗ್ರಾಮ ಪಂಚಾಯತಿಯ ಎಲ್ಲಾ ನೋಂದಾಯಿತ ಮತದಾರರನ್ನ ಒಳಗೊಂಡಿರುತ್ತದೆ. ಸಬಾಸಾರ್ ಎಐ ಟೂಲ್ ಇದು ಗ್ರಾಮ ಸಭೆಯ ವಿಡಿಯೋಗಳು ಮತ್ತು ಆಡಿಯೋ ರೆಕಾರ್ಡ್ಗಳಿಂದ ಸಭೆಗಳ ರಚನಾತ್ಮಕ ನಿಮಿಷಗಳನ್ನು ರಚಿಸಲು ಎಐ ಶಕ್ತಿಯನ್ನ ಬಳಸಿಕೊಳ್ಳುತ್ತದೆ. ಇದು ದೇಶಾದ್ಯಂತ ಗ್ರಾಮ ಸಭೆಯ ಸಭೆಗಳ ನಡಾವಳಿಗಳಲ್ಲಿ ಏಕರೂಪತೆಯನ್ನ ತರುತ್ತದೆ. ಪಂಚಾಯತ್ ಅಧಿಕಾರಿಗಳು ತಮ್ಮ ಇ ಗ್ರಾಮ್ ಸ್ವರಾಜ್ ಲಾಗಿನ್ ರುಜುವಾತುಗಳನ್ನ ಬಳಸಿಕೊಂಡು ಸಬಾಸಾರ್ನಲ್ಲಿ ವಿಡಿಯೋ ಮತ್ತು ಆಡಿಯೋ ರೆಕಾರ್ಡಿಂಗ್ಗಳನ್ನ ಅಪ್ಲೋಡ್ ಮಾಡಬಹುದು. ಇದನ್ನು ಸರ್ಕಾರವು ಸಾಕ್ಷರತೆ, ಭಾಷೆ ಮತ್ತು ಡಿಜಿಟಲ್ ವಿಭಜನೆಗಳನ್ನ ನಿವಾರಿಸಲು ಪ್ರಾರಂಭಿಸಿದ ಎಐ ಚಾಲಿತ ಭಾಷಾ ಅನುವಾದ ವೇದಿಕೆಯಾದ ಭಾಷಿಣಿಯ ಮೇಲೆ ನಿರ್ಮಿಸಲಾಗಿದೆ. ಈ ಭಾಷಿಣಿಯ ಬಗ್ಗೆ ಈಗಾಗಲೇ ನಾವು ನಮ್ಮ ಹಳೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಆ ವಿಡಿಯೋವನ್ನ ವೀಕ್ಷಿಸಿ ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಿ. ಈ ಉಪಕರಣವು ವಿಡಿಯೋ ಅಥವಾ ಆಡಿಯೋದಿಂದ ಪ್ರತಿಲೇಖನವನ್ನ ಉತ್ಪಾದಿಸುತ್ತದೆ. ಇದನ್ನು ಆಯ್ಕೆ ಮಾಡಿದ ಔಟ್ಪುಟ್ ಭಾಷೆಗೆ ಅನುವಾದಿಸುತ್ತದೆ ಮತ್ತು ಸಾರಾಂಶವನ್ನ ಸಿದ್ಧಪಡಿಸುತ್ತದೆ. ಇದು ಇಂಗ್ಲಿಷ್ ಜೊತೆಗೆ ಹಿಂದಿ, ಬಂಗಾಳಿ, ತಮಿಳು, ತೆಲುಗು, ಮರಾಠಿ ಮತ್ತು ಗುಜರಾತಿ ಮುಂತಾದ ಎಲ್ಲ ಪ್ರಮುಖ ಭಾರತೀಯ ಭಾಷೆಗಳಲ್ಲಿ ಪ್ರತಿಲೇಖನವನ್ನ ಸಕ್ರಿಯಗೊಳಿಸುತ್ತದೆ. ಇದು ಪಂಚಾಯತ್ಗಳು, ಆಡಳಿತ ಸಂಸ್ಥೆಗಳು ಮತ್ತು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳಿಗೆ ಸೂಕ್ತವಾಗಿದೆ, ಏಕೆಂದರೆ ಇದು ದಸ್ತಾವೇಜನ್ನು ಸುಗಮಗೊಳಿಸುತ್ತದೆ ಮತ್ತು ಸಭೆಯ ಒಳನೋಟಗಳಿಗೆ ತ್ವರಿತ ಪ್ರವೇಶದೊಂದಿಗೆ ಪಾಲುದಾರಿಕೆ ಅಧಿಕಾರವನ್ನ ನೀಡುತ್ತದೆ. ಸಬಾಸಾರ್ ಎಐ ಟೂಲ್ ಇದು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ದಿನದಂದು ತ್ರಿಪುರಾದಲ್ಲಿ ಈ ಕೃತಕ ಬುದ್ಧಿಮತ್ತೆಯ ಆಧಾರಿತ ಉಪಕರಣವನ್ನ ಅನಾವರಣಗೊಳಿಸಲು ಕೇಂದ್ರವು ಸಜ್ಜಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್ ಇನ್ಸ್ಪೇಸ್. ಇದು ಏಕೆ ಸುದ್ದಿಯಲ್ಲಿದೆ? ಇನ್ಸ್ಪೇಸ್ ಟರ್ಬೋ ಪಂಪ್ಗಳು ಮತ್ತು ಎಂಜಿನ್ ಮಾಡ್ಯೂಲ್ಗಳು ಸೇರಿದಂತೆ ಅರೆ ಕ್ರಯೋಜೆನಿಕ್ ಪ್ರೊಪಲ್ಷನ್ ವ್ಯವಸ್ಥೆಗಳಿಗೆ ತಾಂತ್ರಿಕ ವಿಮರ್ಶೆಗಳು, ಸಿಸ್ಟಮ್ ಮಟ್ಟದ ಪರೀಕ್ಷೆ ಮತ್ತು ಅರ್ಹತಾ ಬೆಂಬಲಕ್ಕಾಗಿ ಇಸ್ರೋ ಸೌಲಭ್ಯಗಳನ್ನು ಪ್ರವೇಶಿಸಲು ಪುಣೆ ಮೂಲದ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟ್ಅಪ್ ಆಸ್ಟ್ರೋಫೆಲ್ ಏರೋಸ್ಪೇಸ್ ಇತ್ತೀಚೆಗೆ ಬಾಹ್ಯಾಕಾಶ ಇಲಾಖೆಯ ನೋಡಲ್ ಸಂಸ್ಥೆಯಾದ
ಇನ್ಸ್ಪೇಸ್ ಜೊತೆಗೆ ಚೌಕಟ್ಟಿನ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇನ್ಸ್ಪೇಸ್ ಇದೊಂದು ಬಾಹ್ಯಾಕಾಶ ಇಲಾಖೆಯ ನೋಡಲ್ ಸಂಸ್ಥೆಯಾಗಿದೆ. ಇದರ ಜೊತೆಗೆ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟ್ಅಪ್ ಸಂಸ್ಥೆಯಾದ ಆಸ್ಟ್ರೋಪೆಲ್ ಏರೋಸ್ಪೇಸ್ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇನ್ಸ್ಪೇಸ್ ಇದು ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ, ಒಂದು ಏಕಗಡಿಯಾರ ಸ್ವತಂತ್ರ ನೋಡಲ್ ಸಂಸ್ಥೆಯಾಗಿದ್ದು ಇದು ಬಾಹ್ಯಾಕಾಶ ಇಲಾಖೆಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನ ಸಕ್ರಿಯಗೊಳಿಸಲು ಮತ್ತು ಉತ್ತೇಜಿಸಲು ಬಾಹ್ಯಾಕಾಶ ವಲಯದ ಸುಧಾರಣೆಗಳ ನಂತರ ಇದನ್ನು ರಚಿಸಲಾಗಿದೆ. ಉಡಾವಣಾ ವಾಹನಗಳು ಮತ್ತು ಉಪಗ್ರಹಗಳನ್ನು ನಿರ್ಮಿಸುವುದು ಮತ್ತು ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಒದಗಿಸುವುದು, ಉತ್ತೇಜಿಸುವುದು, ಸಕ್ರಿಯಗೊಳಿಸುವುದು, ಅಧಿಕಾರ ನೀಡುವುದು ಮತ್ತು ಮೇಲ್ವಿಚಾರಣೆ ಮಾಡುವುದು ಇನ್ಸ್ಪೇಸ್ನ ಜವಾಬ್ದಾರಿಯಾಗಿದೆ. ಈ ಸಂಸ್ಥೆಯು ಇಸ್ರೋ ಮತ್ತು ಎನ್ಜಿಇಗಳ ನಡುವಿನ ಸಂಪರ್ಕ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಬಾಹ್ಯಾಕಾಶ ಸಂಪನ್ಮೂಲಗಳನ್ನು ಉತ್ತಮವಾಗಿ ಬಳಸಿಕೊಳ್ಳುವುದು, ಬಾಹ್ಯಾಕಾಶ ಆಧಾರಿತ ಚಟುವಟಿಕೆಗಳನ್ನು ಹೆಚ್ಚಿಸುವುದು ಹೇಗೆ ಎಂಬುದನ್ನು ಈ ಸಂಸ್ಥೆಯು ನಿರ್ಣಯಿಸುತ್ತದೆ. ಇದು ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳು ಸೇರಿದಂತೆ ಖಾಸಗಿ ಸಂಸ್ಥೆಗಳ ಅಗತ್ಯತೆಗಳು, ಬೇಡಿಕೆಗಳನ್ನು ನಿರ್ಣಯಿಸುತ್ತದೆ. ಇಸ್ರೋ ಜೊತೆಗೆ ಸಮಾಲೋಚಿಸಿ ಈ ಅವಶ್ಯಕತೆಗಳನ್ನು ಪೂರೈಸುವ ಮಾರ್ಗಗಳನ್ನು ಅನ್ವೇಷಿಸುತ್ತದೆ. ಪ್ರಚಾರ ನಿರ್ದೇಶನಾಲಯಗಳು, ತಾಂತ್ರಿಕ ನಿರ್ದೇಶನಾಲಯಗಳು, ಕಾರ್ಯಕ್ರಮ ನಿರ್ವಹಣೆ ಮತ್ತು ಅಧಿಕಾರ ನಿರ್ದೇಶನಾಲಯ ಇವು ಇನ್ಸ್ಪೇಸ್ನ ಕಾರ್ಯಗಳನ್ನು ನಿರ್ವಹಿಸುವ 3 ನಿರ್ದೇಶನಾಲಯಗಳಾಗಿವೆ. ಇನ್ಸ್ಪೇಸ್ ಇದು ಭಾರತದ ಬಾಹ್ಯಾಕಾಶ ಇಲಾಖೆಯ ನೋಡಲ್ ಸಂಸ್ಥೆಯಾಗಿದೆ. ನೆಕ್ಸ್ಟ್, ಲ್ಯಾಂಪೆಡೂಸಾ ದ್ವೀಪ ಇದು ಇಟಲಿಯಲ್ಲಿದೆ. ಇಲ್ಲಿ ಕಂಡು ಬರುತ್ತೆ ನೋಡಿ, ಲ್ಯಾಂಪೆಡೂಸಾ ದ್ವೀಪ. ದಕ್ಷಿಣ ಇಟಲಿಯ ದ್ವೀಪದ ಬಳಿ ವಲಸಿಗರ ದೋಣಿ ಮುಗುಚಿ ಬಿದ್ದ ಪರಿಣಾಮ ಕನಿಷ್ಠ 20 ಜನರು ಸಾವನ್ನಪ್ಪಿದ್ದಾರೆ. ಲ್ಯಾಂಪೆಡೂಸಾ ದ್ವೀಪ ಇದು ಲಿನೋಸಾ ಮತ್ತು ಲ್ಯಾಂಪಿಯೋನ್ ದ್ವೀಪಗಳನ್ನು ಒಳಗೊಂಡಿರುವ ದ್ವೀಪ ಸಮೂಹವಾದ ಐಸೋಲ್ ಪೆಲಾಗಿ ನಲ್ಲಿ ಅತಿದೊಡ್ಡ ದ್ವೀಪವಾಗಿದೆ. ಆಡಳಿತಾತ್ಮಕವಾಗಿ ಲ್ಯಾಂಪೆಡೂಸಾ ಇಟಲಿಯ ಸಿಸಿಲಿಯ ಸ್ವಾಯತ್ತ ಪ್ರದೇಶದ ಭಾಗವಾಗಿದೆ. ಇದು ಭೌಗೋಳಿಕವಾಗಿ ಆಫ್ರಿಕನ್ ಖಂಡದ ಭಾಗವಾಗಿದೆ. ಇದು ಮಾಲ್ಟಾ ಮತ್ತು ಟ್ಯುನೀಷಿಯಾ ನಡುವಿನ ಮೆಡಿಟರೇನಿಯನ್ ಸಮುದ್ರದಲ್ಲಿದೆ. ಸಿಸಿಲಿಯ ಲಿಕಾಟಾಕಾದ ನೈಋತ್ಯಕ್ಕೆ 105 ಮೈಲಿಗಳು ದೂರದಲ್ಲಿವೆ. ಇದು ಜ್ವಾಲಾಮುಖಿ ಮೂಲದ ದ್ವೀಪವಾಗಿದೆ. ಲಾವಾದಿಂದಾಗಿ ಇದನ್ನು ಮೆಡಿಟರೇನಿಯನ್ ಮುತ್ತು ಎಂದು ಕರೆಯಲಾಗುತ್ತದೆ. ಇದು ಜ್ವಾಲಾಮುಖಿಯ ಹೊರಹೊಮ್ಮಿದ ಭಾಗವಾಗಿದ್ದು ಇದರ ಕೊನೆಯ ಸ್ಫೋಟ ಘಟನೆಗಳು ಸುಮಾರು 9000 ವರ್ಷಗಳ ಹಿಂದಿನವು. ಕೊನೆಯ ಪ್ರಮುಖ ಭೂಕಂಪನ ಘಟನೆಗಳು 1800ರ ಇಸವಿಯ ಕೊನೆಯಲ್ಲಿ ಸಂಭವಿಸಿದವು. ಇದು ಸೀಮಿತ ನೈಸರ್ಗಿಕ ಸಿಹಿನೀರಿನ ಮೂಲಗಳನ್ನು ಹೊಂದಿರುವ ಕಲ್ಲಿನ ದ್ವೀಪವಾಗಿದೆ. ಇಲ್ಲಿನ ಹವಾಮಾನವು ಸಾಮಾನ್ಯವಾಗಿ ಮೆಡಿಟರೇನಿಯನ್ ಬಿಸಿ ಶುಷ್ಕ ಬೇಸಿಗೆಗಳು ಮತ್ತು ಸೌಮ್ಯ ಆರ್ದ್ರ ಚಳಿಗಾಲವನ್ನು ಹೊಂದಿರುತ್ತವೆ. ಲ್ಯಾಂಪೆಡೂಸಾ ದ್ವೀಪ ಇದು ಇಟಲಿಯಲ್ಲಿರುವಂತಹ ಒಂದು ದ್ವೀಪವಾಗಿದೆ. ಇದನ್ನ ಮೆಡಿಟರೇನಿಯನ್ ಮುತ್ತು ಎಂದು ಕರೆಯಲಾಗುತ್ತದೆ. ಇದು ಸಿಹಿ ನೀರಿನ ಮೂಲಗಳನ್ನು ಹೊಂದಿರುವ ಒಂದು ಕಲ್ಲಿನ ದ್ವೀಪವಾಗಿದೆ. ಇದು ಆಫ್ರಿಕನ್ ಖಂಡದ ಭಾಗವಾಗಿದೆ. ಇತ್ತೀಚೆಗೆ ಇಲ್ಲಿ ದೋಣಿ ಮುಗುಚಿ ಒಂದಷ್ಟು ಜನರು ಸಾವನ್ನಪ್ಪಿದ್ದಾರೆ, ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಬ್ಯೂರೋವೆಸ್ನಿಕ್ ಕ್ಷಿಪಣಿ ಇದು ಇವಾಗ ಏಕೆ ಸುದ್ದಿಯಲ್ಲಿದೆ, ಇದು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ರಷ್ಯಾ ತನ್ನ ಬಹುಚರ್ಚಿತ ಮತ್ತು ಭೀತಿಗೊಳಗಾದ 9M730 ಬ್ಯೂರೋವೆಸ್ನಿಕ್ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿಯ ಹೊಸ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದೆ. ಇದು ಮಾಸ್ಕೋದ ಶಸ್ತ್ರಾಗಾರದಲ್ಲಿರುವ ಒಂದು ರೀತಿಯ ಅಸ್ತ್ರವಾಗಿದೆ. ಈ ಕ್ಷಿಪಣಿಯ ಪರೀಕ್ಷೆಗೆ ರಷ್ಯಾ ತಯಾರಿ ನಡೆಸುತ್ತಿದೆ, ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಮೀನ್ಸ್ ಇದು ರಷ್ಯಾಗೆ ಸಂಬಂಧಪಟ್ಟಂತಹ ಕ್ಷಿಪಣಿಯಾಗಿದೆ, ಪರಮಾಣು ಚಾಲಿತ ಕ್ಷಿಪಣಿಯಾಗಿದೆ. ಬ್ಯೂರೋವೆಸ್ನಿಕ್ ಕ್ಷಿಪಣಿ ಇದು ಚಂಡಮಾರುತ ಪೆಟ್ರೇಲ್ ಎಂದು ಅನುವಾದಿಸಲಾದ ಬ್ಯೂರೋವೆಸ್ನಿಕ್ ನೆಲದಿಂದ ಉಡಾವಣೆ ಮಾಡಬಹುದಾದ ಕಡಿಮೆ ಹಾರುವ ಕ್ರೂಸ್ ಕ್ಷಿಪಣಿಯಾಗಿದ್ದು ಇದು ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಮಾತ್ರವಲ್ಲದೆ ಪರಮಾಣು ಚಾಲಿತವೂ ಆಗಿದೆ. ರಷ್ಯಾದ ಅಧ್ಯಕ್ಷರು 2018ರ ಭಾಷಣದಲ್ಲಿ ಪರಿಚಯಿಸಿದ 6 ಕಾರ್ಯತಂತ್ರದ ಆಯುಧಗಳಲ್ಲಿ ಬ್ಯೂರೋವೆಸ್ನಿಕ್ ಒಂದಾಗಿದೆ. ಇದಕ್ಕೆ ನ್ಯಾಟೋ SSX-9
ಸ್ಕೈಪಾಲ್ ಎಂಬ ಸಂಕೇತನಾಮ ನೀಡಿದೆ. ಸಿದ್ಧಾಂತದಲ್ಲಿ ಪರಮಾಣು ಶಕ್ತಿಯು ತನ್ನ ಗುರಿಯನ್ನ ತಲುಪುವ ಮೊದಲು ಅದನ್ನು ಪ್ರಪಂಚದಾದ್ಯಂತ ಹಲವಾರು ಬಾರಿ ಹಾರಲು ಬಿಡಬಹುದು. ಬ್ಯೂರೋವೆಸ್ನಿಕ್ ಕ್ಷಿಪಣಿ ಇದು ಒಂದು ಸಣ್ಣ ಪರಮಾಣು ರಿಯಾಕ್ಟರ್ನಿಂದ ಚಾಲಿತವಾಗಿದ್ದು ಇದು ಕ್ಷಿಪಣಿಯನ್ನ ಮುಂದಕ್ಕೆ ಚಲಿಸಲು ಗಾಳಿಯನ್ನ ಬಿಸಿ ಮಾಡುತ್ತದೆ. ಇದರ ಪರಮಾಣು ಪ್ರೊಪಲ್ಷನ್ ಕ್ಷಿಪಣಿಗೆ ಸಾಂಪ್ರದಾಯಿಕ ಟರ್ಬೋಜೆಟ್ ಅಥವಾ ಟರ್ಬೋಫ್ಯಾನ್ ಎಂಜಿನ್ಗಳಿಗಿಂತ ಹೆಚ್ಚು ದೀರ್ಘ ವ್ಯಾಪ್ತಿಯನ್ನ ನೀಡುತ್ತದೆ. ಇವುಗಳು ಎಷ್ಟು ಇಂಧನವನ್ನು ಸಾಗಿಸಬಹುದು ಎಂಬುದರ ಮೂಲಕ ಇದನ್ನು ಸೀಮಿತಗೊಳಿಸಲಾಗಿದೆ. ಇದು 22,000 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ. ಈ ಕ್ಷಿಪಣಿಯನ್ನ ಸಾಂಪ್ರದಾಯಿಕವಾಗಿ ಚಾಲಿತ ಕ್ರೂಸ್ ಕ್ಷಿಪಣಿಗಿಂತ ಕಡಿಮೆ ಎತ್ತರದಲ್ಲಿ ಹಾರಲು ವಿನ್ಯಾಸಗೊಳಿಸಲಾಗಿದೆ. ವಾಯು ರಕ್ಷಣಾ ರೇಡಾರ್ ಪತ್ತೆ ಹಚ್ಚಲು ಇದು ಕಷ್ಟಕರವಾಗಿರಿಸುತ್ತದೆ. ನೆಕ್ಸ್ಟ್, ಮೋಯಿ ಪ್ರತಿಮೆಗಳು. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ, ಇವು ಎಲ್ಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೋಯಿ ಪ್ರತಿಮೆಗಳು ಈಸ್ಟರ್ ದ್ವೀಪದಲ್ಲಿರುವಂತಹ ಒಂದು ಪ್ರತಿಮೆಗಳಾಗಿವೆ. 2080ರ ವೇಳೆಗೆ ಸಮುದ್ರ ಮಟ್ಟ ಏರಿಕೆಯಿಂದಾಗಿ ಈಸ್ಟರ್ ದ್ವೀಪದ ಐತಿಹಾಸಿಕ ಮೋಯಿ ಪ್ರತಿಮೆಗಳು ಮುಳುಗಬಹುದು ಮತ್ತು ದ್ವೀಪದ ಸಾಂಸ್ಕೃತಿಕ ಗುರುತು ಮತ್ತು ಪ್ರವಾಸೋದ್ಯಮದ ಆರ್ಥಿಕತೆಗೆ ಅಪಾಯವನ್ನುಂಟು ಮಾಡುತ್ತದೆ ಎಂದು ಒಂದು ಅಧ್ಯಯನ ತಿಳಿಸಿದೆ. ಆದ್ದರಿಂದ ಮೋಯಿ ಪ್ರತಿಮೆಗಳು ಸುದ್ದಿಯಲ್ಲಿವೆ. ಈಸ್ಟರ್ ದ್ವೀಪ ಇದು ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಒಂದು ದ್ವೀಪವಾಗಿದೆ. ಹವಾಯಿ ಮತ್ತು ನ್ಯೂಜಿಲೆಂಡ್ ಜೊತೆಗೆ ಇದು ಪಾಲಿನೇಷಿಯನ್ ತ್ರಿಕೋನ ಎಂದು ಕರೆಯಲ್ಪಡುವ ಪೆಸಿಫಿಕ್ನ ಈಟಿಯ ತಲೆಯ ಆಕಾರದ ಪ್ರದೇಶವಾಗಿದ್ದು ಇದು ಪಾಲಿನೇಷಿಯನ್ ಜನರ ಸಾಂಪ್ರದಾಯಿಕ ತಾಯ್ನಾಡು ಆಗಿದೆ. ಮೋಯಿ ಪ್ರತಿಮೆಗಳು ಇವು ಈಸ್ಟರ್ ದ್ವೀಪದಲ್ಲಿ ಕಂಡುಬರುವ ಬೃಹತ್ ಮೆಗಾಲಿಥಿಕ್ ಕಲ್ಲಿನಿಂದ ಕೆತ್ತಿದ ಮಾನವ ಆಕಾರದ ಪ್ರತಿಮೆಗಳಾಗಿವೆ. ಇಲ್ಲಿವೆ ನೋಡಿ, ಮಾನವ ಆಕಾರದ ಪ್ರತಿಮೆಗಳು. ಈಸ್ಟರ್ ದ್ವೀಪದ ಪ್ರತಿಮೆಗಳು ದ್ವೀಪದ ಮೊದಲ ಪಾಲಿನೇಷಿಯನ್ ವಸಾಹತುಗಾರರಾದ ರಾಪಾನುಯಿ ಜನರಿಂದ ಜ್ವಾಲಾಮುಖಿ ಬಂಡೆಯಿಂದ ಕೆತ್ತಿದ ಏಕಶಿಲೆಯ ಮಾನವ ಆಕೃತಿಗಳಾಗಿವೆ. ಇವುಗಳನ್ನ ಸುಮಾರು ಕ್ರಿಸ್ತಶಕ 1400ರಿಂದ 1650ರಲ್ಲಿ ರಾಪಾನುಯಿ ಎಂದು ಕರೆಯಲ್ಪಡುವ ದ್ವೀಪದ ಸ್ಥಳೀಯರು ಇದನ್ನ ನಿರ್ಮಿಸಿದ್ದಾರೆ. ಜ್ವಾಲಾಮುಖಿ ಟಫ್ನಿಂದ ಮಾಡಲ್ಪಟ್ಟ ಸುಮಾರು 1000 ಮೋಯಿ ಪ್ರತಿಮೆಗಳಿವೆ. ಇವರು ತಮ್ಮ ಪೂರ್ವಜರ ಹೋಲಿಕೆಯಲ್ಲಿ ಇವುಗಳನ್ನ ಕೆತ್ತುತ್ತಿದ್ದರು. ಮೋಯಿಸ್ ಪ್ರತಿಮೆಗಳು ಇವುಗಳನ್ನ ಮುಖ್ಯಸ್ಥರು ಅಥವಾ ನಿಧನರಾದ ಇತರ ಪ್ರಮುಖ ವ್ಯಕ್ತಿಗಳನ್ನ ಗೌರವಿಸಲು ನಿರ್ಮಿಸಲಾಗಿದೆ. ಇವುಗಳನ್ನ ಅಹು ಎಂದು ಕರೆಯಲ್ಪಡುವ ಆಯತಾಕಾರದ ಕಲ್ಲಿನ ವೇದಿಕೆಗಳ ಮೇಲೆ ಇರಿಸಲಾಗಿತ್ತು. ಮೋಯಿಗಳನ್ನ ಉದ್ದೇಶಪೂರ್ವಕವಾಗಿ ವಿಭಿನ್ನ ಗುಣಲಕ್ಷಣಗಳೊಂದಿಗೆ ನಿರ್ಮಾಣ ಮಾಡಲಾಗಿದೆ, ಏಕೆಂದರೆ ಅವು ಪ್ರತಿನಿಧಿಸುವ ವ್ಯಕ್ತಿಯ ನೋಟವನ್ನ ಉಳಿಸಿಕೊಳ್ಳುವ ಉದ್ದೇಶವನ್ನ ಹೊಂದಿದ್ದವು. ಮೋಯಿಸ್ ಪ್ರತಿಮೆಗಳು ಇವು ವ್ಯಕ್ತಿಗಳನ್ನ ಪ್ರತಿನಿಧಿಸುವ ಪ್ರತಿಮೆಗಳಾಗಿವೆ. ರಾಪಾನುಯಿ ಎಂದು ಕರೆಯಲ್ಪಡುವ ದ್ವೀಪದ ಈಸ್ಟರ್ ದ್ವೀಪದ ಸ್ಥಳೀಯ ಜನರು ಇವುಗಳನ್ನ ನಿರ್ಮಿಸಿದ್ದಾರೆ. ಅವರು ತಮ್ಮ ಪೂರ್ವಜರ ಹೋಲಿಕೆಗಳಲ್ಲಿ ಇವುಗಳನ್ನ ಕೆತ್ತುತ್ತಿದ್ದರು, ನಿರ್ಮಿಸುತ್ತಿದ್ದರು. ಹೊಸದಾದ ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವಿದೆ ಎನಿಸಿದರೆ ವಿಡಿಯೋಗೆ ಬಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.